ಜೊತೆಯಲ್ಲಿ ಯಾರಿಲ್ಲ ಅಲ್ಲ. ಹಾವು ಜೀವ ಇದೆ ಆಯಿತಾ. ಈ ವಿಡಿಯೋ ಹೀಗೆ ಹಿಡೀರಿ, ಅಡ್ಡನೇ ಹೀಗೆ ಹಿಡೀರಿ. ನನಗೆ ಒಬ್ಬರು ಒಂಚೂರು ಹೆಲ್ಪಿಗೆ ಬೇಕಲ್ಲ ಯಾರು. ಲೇಡೀಸ್ ಕಲ್ವಾ ಇವರು ಅವ್ರು ಕೆಲಸ ಮಾಡ್ತೀವಿ. ಕರೆದು ಕರ್ಕೊಬಾರ್ದು. ಸರಿ ಆಯಿತಾ, ಹೀಗೆ ಇಟ್ಕೊಳ್ಳಿ. ಸರಿ ಅಷ್ಟಿತ್ತು ಅಷ್ಟು ಕೋತು ಏನು ಮಾಡಲ್ಲ ಹೆದ್ರು ಬಿಡ. ಏನು ಮಾಡಲ್ಲ ಕಡೆ. ಇಟ್ಕೋಪ್ಪ ಇದು ಇದಿಟ್ಕೋ. ಎದುರು ಫ್ರಂಟಿಗೆ ಇವತ್ತಮ್ಮ ಬಿಟ್ಬೇಡ ಮಗ. ಏನಾಗಲ್ಲ ಮಣ್ಣಿಗೆಲ್ಲ ಕೆಲಸಕ್ಕೆ ಕೈ ಹಾಕೋ ಕೆಲಸ ಬೇಡ. ಹಾಗೆ ಹಿಡ್ಕೊಬೇಕ, ಬಿಡ್ಬೇಡ. ಗಂಡು ನಾಗ ಅದು ಯಾವರ ನಿನಗೇನು ಲಾಕ್ ತೆಗೆ ಮಗ. ಲಾಕ್ ತೆಗೆ ಹಿಂದೆ ಲಾಕ್ ಓಪನ್ ಮಾಡಿ. ಏ ಪುಣ್ಯಾತ್ಮ, ಗೊತ್ತಿಟ್ಕೋದು. ಹಾಂ ತೆಗೆದು ಅಲ್ಲ ಇಟ್ಕೊಳ್ಳಿ. ಈ ಮೊಬೈಲ್ ಸರಿ ಇಡಿ. ಚೀಲ ಇಟ್ಕೊಳ್ಳಿ. ಇಲ್ಲಿ ಬರೀ ಈ ಚೀಲ ಇಲ್ಲಿ ಬರೀ. ಇದೆ ಹೇಳ್ತೀನಿ ಒಬ್ಬರು ಇಟ್ಕೊಳ್ಳಿ. ಕತ್ತರಿಯಲ್ಲಿ ಅದ್ರ ಮನೆ ಇಡು. ಹೈಟ್ ಮಾಡ್ತಾರ. ಸರಿ ಬಿಡಿ. ಬೇಡ, ಸ್ವಲ್ಪ ಹೈಟ್ ಮಾಡಿ. ಈಗ ಬಿಡ್ಲಿಕ್ಕೆ ಎಲ್ಲಿ ಕಾಡು ಎಲ್ಲಿದೆ ಮಗ? ಇಲ್ಲಿ ಕಾಡು ಮನೆ ಹತ್ತಿರ ಎಲ್ಲ ಬಿಡುವುದಿಲ್ಲ. ಕಾಡು ಹತ್ರ ಬಿಟ್ಟು ಎಲ್ಲಿದೆ? ಇಲ್ಲಿ ಬಡಕೇರಿಯಲ್ಲಿ ಇಲ್ಲಿ ಕೊಳಕೋಗೋಗಂತ. ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಬಾಗಿಲು. ಇವತ್ತು ಈ ಹಾವು ನಾವುಂದದಲ್ಲಿ ಪಳ್ಳಿ ಹತ್ತಿರ ಅಪೋಸಿಟ್ಟು ಸೀತಾರಾಮ ಕಾರ್ವಿಯವರ ಮನೆ ಹತ್ತಿರ, ಅವ್ರ ಮನೆಯಲ್ಲೂ ಅಲ್ಲ, ಅವ್ರ ಮನೆ ಹತ್ತಿರ ಎದುರು ರೋಡ್ ಸೈಡಲ್ಲಿ ಇರುವಂತಹ ಒಂದು ಚಿಕ್ಕ ಬಲೆಯಲ್ಲಿ ಸಿಕ್ಕ ಬಿದ್ದಿತ್ತು. ತಕ್ಷಣ ಅವ್ರು ನನಗೆ ಕರೆ ಮಾಡಿದರು. ನಾನು ತುಂಬ ಬ್ಯುಸಿ ಇದ್ದಿದ್ದೆ ಇವತ್ತು. ನಾನು ಕೂಡ ನನ್ನ ಮನೆ ವರ್ಕ್ ನಡೀತಾ ಇದೆ, ಸಿಮೆಂಟ್ ಕಲ್ತ್ಕೊಂಡಿದ್ದಿದ್ದೆ. ಆದರೆ ಬಲೆಯಲ್ಲಿ ಪ್ರಾಣಾಪಾಯದಲ್ಲಿ ಹಾವಿದೆ ಅಂತ ತಕ್ಷಣ ನಾನು ನನ್ನ ಕೆಲಸವನ್ನು ಬದಿಗಿಟ್ಟು ಬಂದೆ. ಈಗ ಈ ಹಾವನ್ನು ಹಿಡ್ಕೊಂಡು ಬಂದಿದ್ದೇನೆ. ಈಗ ರಿಲೀಸ್ ಮಾಡ್ತಾ ಇದ್ದೇನೆ ಈ ಹಾವನ್ನು. ದಯವಿಟ್ಟು ಸ್ನೇಹಿತರೆ, ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. ಯಾಕಂದರೆ ಜನಸೇವೆ, ಜನಾರ್ದನ ಸೇವೆ. ನೋಡಿ, ಇವಾಗ ನಾನು ಕರೆಕ್ಟಾಗಿ ಒಂದು ಸಮಯಕ್ಕೆ ಬಾರ್ದಿದ್ರೆ ಹಾವು ಅದರ ಪ್ರಾಣ ಕಳ್ಕೊಳ್ತಿತ್ತು. ಹಾಗಾಗಿ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಕೊಂಡು ನಾನು ಈ ಹಾವಿನ ರಕ್ಷಣೆ ಮಾಡೋಕ್ಕೋಸ್ಕರ ನಾನು ಬಂದೆ. ಈಗ ಒಳ್ಳೆಯ ಜಾಗದಲ್ಲಿ ಅದಕ್ಕೆ ನಾನು ಬಿಡ್ತಾ ಇದ್ದೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ನಂಬರನ್ನು ನೋಟ್ ಮಾಡ್ಕೊಳ್ಳಿ.
ಎರಡೂ ನಂಬರ್ಗಳನ್ನು ನಾನು ಇದರಲ್ಲಿ ಮೆಟ್ರಲ್ಲಿ ಕೊಟ್ಟಿರ್ತೇನೆ. ಯಾಕಂದರೆ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬರಬೇಕು ಮತ್ತು ಹಾವುಗಳು ಬಂದ ತಕ್ಷಣ ಕಂಡ ತಕ್ಷಣ ಅಪಾಯದಲ್ಲಿರುವಾಗ ಕೂಡಲೇ ಕರೆ ಮಾಡಬೇಕು. ನೀವು ಹಂಚಿನ ಮನೆಯಲ್ಲಿರುವಾಗ ಕೆಲವರು ಕರೆಯುವುದೇ ಇಲ್ಲ. ಆಯ ತಪ್ಪಿ ಎಲ್ಲಾದರೂ ಇಲಿಗಿಲಿ ಹಿಡಿಯುವಾಗ ಹಾವು ಕೆಳಗಡೆ ಬಿದ್ದರೆ ಮಲ್ಕೊಂಡಾಗ ಇಂಥ ತುಂಬ ಇನ್ಸಿಡೆಂಟ್ಗಳಾಗಿದೆ. ಮೊನ್ನೆ ಕೊಡೇರಿಯಲ್ಲೂ ಒಂದು ಕೂಡ ಆಗಿದೆ. ಅದಕ್ಕೆ ನಾನು ಹೇಳಿದ್ದನ್ನು ನೀವು ಕೆಲವರು ಮಾಡುವುದಿಲ್ಲ. ದಯವಿಟ್ಟು ಸ್ನೇಹಿತರೆ, ಹಾವು ಬಂದ ತಕ್ಷಣ ನಮ್ಗೆ ಕರೆ ಮಾಡಿದರೆ ನಾನು ಬಂದೇ ಬರ್ತೇನೆ. ಫೋನ್ ರಿಸೀವ್ ಮಾಡಿದೆ ಅಂದರೆ ನಾನು ಬಂದೇ ಬರ್ತೇನೆ, ಸ್ಥಳಕ್ಕೆ ಲೌಡ್ ಆಯಿತು ಬಂದೇ ಬರ್ತೇನೆ. ಜಾಗನೇ ಸರಿಯಾಗಿಲ್ಲ ನೋಡಿ, ಹಾವು ಬರ್ತಾ ಇದೆ ಹೊರಗೆ ನೋಡಿ, ಮತ್ತು ಆಚೆ ಮೇಲಕ್ಕೆ ಹೋಗ್ತಾ ಇದೆ. ಕೆಳಗಡೆ ಬಿಟ್ಟಿರೋದು ಮತ್ತು ಮೇಲೆ ಬರ್ತಾ ಇದೆ. ಆ ಕಡೆ ಮೇಲೆ ಹೋಗ್ತದೆ, ಕಾಡಲ್ಲೇ ಹೋಗ್ತದೆ, ಈಗ ಹೋಗ್ತದೆ. ದಯವಿಟ್ಟು ಸ್ನೇಹಿತರೆ, ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನ ಮೆಚ್ಚಿನ ಜನ ಸ್ನೇಹಿತ ಸ್ನೇಕ್ ಥಾಮಸ್ ಅಂಬಾಜಿಲು. ಜೈ ಹಿಂದ್, ಜೈ ಕರ್ನಾಟಕ. ಸ್ಟಾಪ್ ಮಾಡಿ.